ಬಿಸಿಬೇಳೆ ಬಾತ್ ಮಾಡಿ. ಸೊಪ್ಪುಗಳ ರಾಶಿ ಹಾಕ್ಕೊಂಡಿದ್ದೇನೆ. ಯಾವಾಗ ಮುಗಿಸ್ತೇನೆ ಗೊತ್ತಿಲ್ಲ. ಮತ್ತು ಊಟ ಆದಮೇಲೆ ಆ ಸೊಪ್ಪನ್ನು ನಾನು ಇಲ್ಲಿ ಎಂತ ಮಾಡಿದ್ದೆ ಹೇಳಿದರೆ, ನಾನು ರವೆ ಇಡ್ಲಿ ರೆಡಿ ಆಯಿತು ನೋಡಿ. ಹೆಲೋ ಫ್ರೆಂಡ್ಸ್, ಹೊರಗೆ ಹೋಗಿದ್ದೆ ನಾನು ಮಗನನ್ನು ಸ್ಕೂಲಿಗೆ ಬಿಡಲಿಕ್ಕೆ. ನನಗೆ ಒಂದು ಸ್ವಲ್ಪ ಬ್ಯಾಗ್ ಎಲ್ಲ ಭಾರದ ಎತ್ತಿಕೊಂಡು ಹೋಗಿ ಸ್ಪ್ರೈನ್ ಆಗಿದೆ, ಅದಕ್ಕೆ ನಾನೇ ಬಿಡ್ತೇನೆ ಅಂತ ಹೋಗಿದ್ದೆ. ಹಾಗೆ ವಾಪಸ್ ಬರಬೇಕಾದ್ರೆ ಹೂ ಬೇಕಿತ್ತು ಮತ್ತು ಸೊಪ್ಪು, ಫ್ರೆಶ್ ಸೊಪ್ಪು ಸಿಕ್ಕಿತ್ತು. ಸೊ ಅದನ್ನು ತಗೊಂಡು ಬಂದಿದ್ದೇನೆ. ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಇಡಬೇಕು. ಈಗ ಇದನ್ನೆಲ್ಲ ಒಳಗಿಟ್ಟು ನಮ್ಮದು ಡೈಲಿ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಹೋಗುವ. ತಿಂಡಿಗೆ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ ಮತ್ತು ಮೂಲಂಗಿ ಸಾಂಬಾರು ಮಾಡಿದ್ದೆ. ಇದು ಸ್ವಲ್ಪ ಉಂಟು, ಇನ್ನು ರಾತ್ರಿಗೆ ಸರಿ ಆಗ್ತದೆ. ಟೀಗಿಟ್ಟಿದ್ದೇನೆ ಮತ್ತು ಸೊಪ್ಪು ತಂದಿದ್ದೆ ಅಲ್ಲ ನಾನು, ಅದರದ್ದು ಆ ದಂಟಿದ್ದು ಪಾರ್ಟ್ ಕೆಳಗೆ ಇದು ಬೇರೆಲ್ಲ ಇರ್ತದಲ್ಲ ಅದನ್ನೆಲ್ಲ ತೆಗೆದು, ನೀವು ಕಾಂಪೋಸ್ಟ್ ಬಿನ್ ಇದ್ದರೆ ಅದಕ್ಕೆ ಹಾಕ್ಬೋದು. ನನ್ನ ಹತ್ರ ಮುಂಚೆ ಇತ್ತು, ಈಗ ಇಲ್ಲ. ಹಾಗೆ ನಾನು ಡಸ್ಟ್ಬಿನ್ನಿಗೆ ಹಾಕಿದ್ದೇನೆ. ಇನ್ನು ಇದನ್ನು ತಿಂಡಿ ತಿಂದಾದಮೇಲೆ ಕ್ಲೀನ್ ಮಾಡಬೇಕು. ಬೇಗ ಮಾಡುವ. ತಿಂಡಿ ತಿಂದೆಲ್ಲ ಆಯಿತು. ಈಗ ಪಾತ್ರೆ ತೊಳೆದು ಬಿಡುವ ಮತ್ತು ಕ್ಲೀನ್ ಮಾಡಲಿಕ್ಕೆ ಕೂತ್ರೆ ಬೇಗ ಆಗ್ತದೆ. ಅಡುಗೆ ಮನೆ ಫುಲ್ ಕ್ಲೀನ್ ಆಗ್ತದೆ. ಸೊ ನೋಡುವ, ಫಾಸ್ಟ್ ಫಾರ್ವರ್ಡಲ್ಲಿ ಮಾಡ್ತೇನೆ ನಾನು, ನಿಮಗೆ ನೋಡಲಿಕ್ಕೆ ಖುಷಿ ಆಗ್ತದೆ. ನಮ್ಮ ರಿಯಲ್ ಲೈಫಲ್ಲಿ ಸಹ ಹೀಗೆ ಎಲ್ಲ ಕೆಲಸ ಸಹ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡಲಿಕ್ಕೆ ಆಗ್ತಿದ್ರೆ ಎಷ್ಟು ಒಳ್ಳೆ ಇತ್ತಲ್ಲ. ಈಗ AI ಎಲ್ಲ ಬಂದಿದ್ದಲ್ಲ, ಇನ್ನು ನೆಕ್ಸ್ಟ್ ಜನ್ರೇಷನ್ನವರೆಲ್ಲ ರೋಬೋಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಮನೆ ಕೆಲಸಕ್ಕೆ ಸಹ ಹೀಗೆ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡುವ ರೋಬೋಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಯೂಸ್ ಮಾಡುವರು. ಆಗ ನಮ್ಮ ನೆನಪಾಗ್ಬೋದು ಅವರಿಗೆ, ಅಮ್ಮನವರೇ ಹೀಗೆ ಮಾಡ್ತಿದ್ರು ಅಂತೇಳಿ. ಈಗ ನೋಡಿ, ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಹೀಗೆ ಬಾಕ್ಸ್ ಇಟ್ಕೊಂಡಿದ್ದೇನೆ. ಯಾವಾಗಲೂ ಸೊಪ್ಪು ತರಕಾರಿ ಎಲ್ಲ ಸಹ ಹೀಗೆ ಬಾಕ್ಸಲ್ಲಿ ಕ್ಲೀನ್ ಮಾಡಿ ಹಾಕ್ಕೊಳ್ತೇನೆ. ಮತ್ತು ಈ ತರಕಾರಿ ತಂದ ಪೇಪರ್ ಕವರೆಲ್ಲ ಇರ್ತದಲ್ಲ, ಅದನ್ನೆಲ್ಲ ನಾನು ಇಲ್ಲೇ ಅಡುಗೆ ಮನೆಯಲ್ಲೇ ಫೋಲ್ಡ್ ಮಾಡಿ ಇಟ್ಕೊಳ್ತೇನೆ. ಇದು ನೀರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿದ್ರದ್ದು ರ್ಯಾಕಿದ್ದು ಬೇಸ್ ಉಂಟಲ್ಲ, ಅಲ್ಲಿಗೆಲ್ಲ ಹಾಕಿದರೆ ಅದರದ್ದು ಕಸ ಎಲ್ಲ ನಮ್ಮ ಕಿಚನಿದ್ದು ದಂಡೆಯ ಮೇಲೆಲ್ಲ ಬೀಳುವುದಿಲ್ಲ, ಕ್ಲೀನಾಗಿರ್ತದೆ. ಮತ್ತು ಡಸ್ಟ್ಬಿನ್ನಿಗೆ ಸಹ ಯೂಸ್ ಮಾಡಲಿಕ್ಕೆ ಆಗ್ತದೆ. ನಾನೀಗ ಸೊಪ್ಪು ಹಾಕೋದು ಇದನ್ನೆಲ್ಲ ಬಾಕ್ಸ್ಗಳನ್ನೆಲ್ಲ ತೆಗೆದಿಟ್ಟಿದ್ದೇನೆ. ನೆಕ್ಸ್ಟ್ ಇನ್ನೆಲ್ಲ ಸೊಪ್ಪು ಹಾಕಲಿಕ್ಕೆ ಬಿಡಿಸಿ ಕ್ಲೀನ್ ಮಾಡಿ ಇದರಲ್ಲಿ ಇಟ್ಕೊಳ್ಳಿಕ್ಕುಂಟು. ಅದಾದಮೇಲೆ ನಮಗೆ ಯಾವಾಗ ಬೇಕು ಆಗ ಅದನ್ನೆಲ್ಲ ಕ್ಲೀನ್ ಮಾಡಿ ಯೂಸ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ವಾರ ಇಡೀಗೆ ಬೇಕಾಗುವಷ್ಟು ಸೊಪ್ಪನ್ನು ನಾನು ಒಂದೇ ಸಲ ತಂದಿಡ್ತೇನೆ. ಆಮೇಲೆ ಅದನ್ನು ಕ್ಲೀನ್ ಮಾಡಿ ಇಡೀ ವಾರ ಅದನ್ನು ಯೂಸ್ ಮಾಡ್ತೇನೆ. ನನಗಿದು ತುಂಬ ಯೂಸ್ ಆಗ್ತದೆ. ಹಾಗೆ ಈ ಬ್ಯಾಗ್ಗಳನ್ನೆಲ್ಲ ಆಗಲೇ ಫೋಲ್ಡ್ ಮಾಡಿ ಅದರ ಪ್ಲೇಸಲ್ಲಿಟ್ಟರೆ ಒಂದು ಕೆಲಸವೇ ಮುಗೀತದೆ. ಅದೊಂದು ರೂಲ್ ಉಂಟಂತೆಲ್ಲ, 1 ನಿಮಿಷದೊಳಗೆ ಯಾವುದಾದ್ರೂ ಕೆಲಸ ಆಗ್ತದೆ ಅಂತೇಳಿ ಆದರೆ ಅದನ್ನು ಅಲ್ಲೇ ಬಿಟ್ಟು ಬಿಡಬಾರ್ದಂತೆ. ಆ 1 ನಿಮಿಷದಲ್ಲಿ ಆಗೋದಿದ್ರೆ ಅದನ್ನು ಆಗಲೇ ಮಾಡಿ ಮುಗಿಸಿಬಿಟ್ರೆ ನಮ್ಮದು ಕೆಲಸದ್ದು ಲೋಡ್ ಕಮ್ಮಿ ಆಗ್ತದೆ. ಹಾಗೆ ಸಣ್ಣ ಕೆಲಸ ಇದ್ದರೆ ಅಲ್ಲಲ್ಲಿಯೇ ಮಾಡಿ ಮುಗಿಸಿ ಬಿಡಬೇಕು. ಇದು ನಾನು ಫಾಲೋ ಮಾಡ್ತಿರೋದು. ಮತ್ತು ನಿಮ್ಮದೇನಾದರೂ ಟಿಪ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೋಡುವ ನಾವು ಸಹ ಅದನ್ನು ಫಾಲೋ ಮಾಡಿ ಏನಾದರೂ ಪ್ರೊಡಕ್ಟಿವ್ ಆಗಿ ಮಾಡಲಿಕ್ಕಾಗ್ತದಾದರೆ ಮಾಡುವ. ಈ ಹರಿವೆ ಸೊಪ್ಪನ್ನು ನಾನು ಮತ್ತೆ ಕ್ಲೀನ್ ಮಾಡ್ತೇನೆ. ಫಸ್ಟ್ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೇನೆ. ಮೆಂತ್ಯ ಸೊಪ್ಪಿಗೆ ತುಂಬ ಟೈಮ್ ಬೇಕಾಗ್ತದೆ, ಪಾಲಕ್ ಸೊಪ್ಪೆಲ್ಲ ಆದರೆ ಬೇಗ ಆಗ್ತದೆ. ನಾನು ಇದನ್ನು ತೊಳೆಯದೇ ಬಾಕ್ಸಿಗೆ ಹಾಕಿ ಇಡ್ತೇನೆ. ಬೇಕಾದಾಗ ತೆಗೆದು ನಾವು ಯೂಸ್ ಮಾಡಿಕೊಳ್ಬೋದು. ಇಂಥ ಕೆಲಸವನ್ನೆಲ್ಲ ನಾವು ವಾರದಲ್ಲಿ 1 ದಿವಸ ಸ್ವಲ್ಪ ಟೈಮ್ ಕೊಟ್ಟು ಮಾಡಿ ಇಟ್ಟರೆ ಮತ್ತೆ ವಾರ ಇಡೀ ಈಸಿ ಆಗ್ತದೆ ನಮಗೆ. ಗಂಟೆ 12 ಕಾಲ ಆಯ್ತು. ಇನ್ನು ಊಟಕ್ಕೆ ಅನ್ನಕ್ಕಿಡಬೇಕು. ಇದೆಲ್ಲ ಮುಚ್ಚಿಟ್ಟು ಸೊಪ್ಪಿದ್ದೆಲ್ಲ ಅನ್ನಕ್ಕಿಟ್ಟು ಮತ್ತು ಊಟ ಆದಮೇಲೆ ಆ ಸೊಪ್ಪನ್ನು ತೆಗಿಬೇಕು. ಎಲ್ಲ ಕ್ಲೀನ್ ಮಾಡಿ ಇಟ್ಟರೆ ಮತ್ತು 1 ವಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಸಹ ಚೆಂದ ತೆಗೆದು ತೊಳೆದು ಯೂಸ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇನ್ನು ಸಂಜೆಗೊಂದು ಎಂತಾದರೂ ಸಬ್ಬಸಿಗೆ ಸೊಪ್ಪು ಉಂಟಲ್ಲ, ಅದರದ್ದು ಚಟ್ಟಂಬಡೆ ಟೈಪ್ ಏನಾದರೂ ಮಾಡುವ.
ಮತ್ತು ನಾಳೆ ಗುರುವಾರ, ಸೊ ತಿಂಡಿ ಏನು ಮಾಡಬೇಕು ಅಂತ ನೋಡಬೇಕು. ಇವತ್ತಿದೆರಡು ಸೀರೆಗೆ ಫಾಲ್ಸ್ ಹಾಕಬೇಕು. ಆಮೇಲೆ ಇವತ್ತು ರಾತ್ರಿ ನನ್ನ ತಮ್ಮ ಮಂಗಳೂರಿಗೆ ಹೋಗ್ತಿದ್ದಾನೆ ಅಮ್ಮನ ಮನೆಗೆ. ಸೊ ಇದು ನನ್ನ ಮಗಳಲ್ಲಿ ಇದ್ದು ಕಲಿಯೋದು. ಸೊ ಇದು ನಾನು ಮೊನ್ನೆ ಕರ್ನಾಟಕ ಚಿತ್ರಕಲಾ ಪರಿಷತ್ತಿಗೆ ಎಕ್ಸಿಬಿಷನಿಗೆ ಹೋಗಿದ್ದೆ. ಅಲ್ಲಿ ಇದೊಂದು ಟಾಪ್ ತಗೊಂಡಿದ್ದೆ ಅವಳಿಗೆ. ಹಾಗೆ ಚಂದ ಉಂಟು ನೋಡಿ, ಕಾಲರ್ ಉಂಟು. ಇದು ಟಾಪ್ ಅಲ್ಲ, ಆ್ಯಕ್ಚುಲಿ 1 ಪೀಸ್ ಡ್ರೆಸ್. ಇದು ಪಾಕೆಟ್ ಉಂಟು ಮತ್ತು ಒಳಗಿಂದ ಸ್ಲೀವ್ಸ್ ಸಹ ಉಂಟು. ನಿಮಗೆ ಸ್ಲೀವ್ಸ್ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಹಾಗೆ ಡ್ರೆಸ್ಸಿನಾಗೆ 1 ಪೀಸ್ ಡ್ರೆಸ್. ಅಂದರೆ ನೀವು ಸಲ್ವಾರ್ ಅದಕ್ಕೆ ಆ್ಯಂಕಲ್ ಲೆಂತ್ ಲೆಗಿನ್ಸ್ ಹಾಕಿದರೆ ಅದು ಸಹ ಒಳ್ಳೆ ಕಾಣ್ತದೆ. ಬಟ್ ಮಕ್ಕಳೆಲ್ಲ ಡ್ರೆಸ್ ಆಗಿಯೇ ಯೂಸ್ ಮಾಡ್ತಾರೆ. ಮತ್ತು ಇದೊಂದು ಜುಮ್ಕ ತಗೊಂಡಿದ್ದೆ, ಅವಳಿಗೆ ಮೆಟಲ್ ಇದ್ದು ಇಯರಿಂಗ್ಸ್ ಅಂಥದ್ದೆಲ್ಲ ಇಷ್ಟ. ಹಾಗೆ ಇದೊಂದು ತಗೊಂಡಿದ್ದೆ, ಇದೊಂದು ಸಣ್ಣದು ತಗೊಂಡಿದ್ದೆ. ಇವತ್ತು ಹೋಗ್ತಾನೆ ಅವನು ರಾತ್ರಿ, ಹಾಗೆ ಅವನ ಹತ್ರ ಕೊಟ್ಟು ಕಳಿಸಿದರೆ ಅವಳಿಗೆ ಅಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇದನ್ನೆಲ್ಲ ಈಗ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡಬೇಕು. ಮತ್ತು ಕುತ್ಕೊಂಡು ಫಾಲ್ಸ್ ಹಾಕುವ. ನಂದಿದು ಲಿಪ್ಪನ್ನು ಆರ್ಟ್ ಮಾಡೋದು ರೌಂಡಿದ್ದು ಬೋರ್ಡ್ ಆಯಿತಾ, MDF ಬೋರ್ಡ್ ಹೇಳ್ತಾರೆ ಇದಕ್ಕೆ. ಇದುಂಟು, ನಾನು ಇದನ್ನು ಇಟ್ಕೊಂಡು ಫಾಲ್ಸ್ ಎಲ್ಲ ಹಾಕ್ತೇನೆ. ಇನ್ನೊಂದು ಸ್ಕ್ವೇರ್ ಶೇಪ್ ಇದ್ದು ಸಹ ಉಂಟು, ಅದರಲ್ಲಿ ಸಹ ಕುತ್ಕೊಂಡು ಹಾಕ್ಬೋದು, ಈಸಿ ಆಗ್ತದೆ. ಇದರಲ್ಲಿ ಸೀರೆ ಬಿಡಿಸಿ 2 ಸೈಡಲ್ಲಿ ಕ್ಲಿಪ್ ಹಾಕಿದರೆ ನಮಗೆ ಫಾಲ್ಸ್ ಹಾಕಿಕೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲಾದರೆ ಅದು ನೆರಿಗೆ ಎಲ್ಲ ಬರ್ತದೆ. ನೋಡಿ, ಈಗ ನಾನು ಹಾಕಿದಾಗೆ 2 ಸೈಡಲ್ಲಿ ಕ್ಲಿಪ್ ಅಥವಾ ಅಟ್ಲೀಸ್ಟ್ 1 ಸೈಡಲ್ಲಿ ಹಾಕಿ ಮಾಡ್ತಾ ಹೋದರೆ ಆಯಿತು, ಬೇಗ ಸಾಕ್ತದೆ. ಒಂದು ಸೀರೆಗೆ ಒಂದು ಜಸ್ಟ್ 10 ಮಿನಿಟ್ಸ್ ಸಾಕು. ನಾನು 1 ಸೈಡ್ ಮೆಷಿನಲ್ಲಿ ಹೊಲಿಯೋದು, ಇನ್ನೊಂದು ಸೈಡ್ ಇದರಲ್ಲಿ ಕೈಯಲ್ಲಿ ಹೊಲಿಯೋದು. ಹಾಗೆ ಸದ್ಯಕ್ಕೆ ಇದೆರಡು ಸೀರೆಗೆ ಫಾಲ್ಸ್ ಹಾಕಿಡ್ತೇನೆ. ಇದೆರಡು ಒಳ್ಳೇದುಂಟು, ಯಾವಾಗಾದರೂ ಉಡ್ಲಿಕ್ಕೆ ಆಗ್ತದೆ. ಬ್ಲೌಸ್ ಹೊಲಿಬೇಕಷ್ಟೇ. ಬ್ಲೌಸ್ ಹೊಲಿದ್ರೆ ನಾನೇ ಹೊಲಿಯೋದಾ ಅಥವಾ ಟೈಲರ್ ಹತ್ರ ಕೊಡೋದಾ ಅಂತ ನೋಡ್ತಿದ್ದೇನೆ. ನಂಗೆ ಹೊಲಿಲಿಕ್ಕೆ ಬರ್ತದೆ, ಆದರೆ ಪರ್ಫೆಕ್ಟಾಗಿ ಟೈಲರ್ ಎಲ್ಲ ಹೇಗೆ ಹೊಲಿತಾರಲ್ಲ ಹಾಗೆಲ್ಲ ಎಲ್ಲ ಸಹ ಪರ್ಫೆಕ್ಟ್ ಬರೋದಿಲ್ಲ. ಬಟ್ ಕಲ್ತಿದ್ದೇನೆ. ಇದು ನೋಡಿ, ಫಾಲ್ಸ್ ಹಾಕಿ ಆಯಿತು. ನಾನಿಲ್ಲಿ ಎಂತ ಮಾಡಿದ್ದೆ ಹೇಳಿದರೆ, ನಾನು ಆ್ಯಕ್ಚುಲಿ ಈ ಕಲರಿದ್ದು ಫಾಲ್ಸ್ ತರಬೇಕಿತ್ತು. ಬೈ ಮಿಸ್ಟೇಕಾಗಿ ಈ ಕಲರ್ ತಂದೆ. ಯಾಕಂದರೆ ಇದು ನೋಡಿ, ಈಗ ಇದಕ್ಕಿಂತ ಮೇಲೆ ಹೋಗ್ತದೆ. ಸೊ ಈಚೆ ಸೈಡಿಂದ ಅದು ಗ್ರೀನ್ ಕಾಣ್ತದೆ. ಅದಕ್ಕೆ ಇದನ್ನೇ ಸ್ವಲ್ಪ ಒಳಗೆ ಫೋಲ್ಡ್ ಮಾಡಿ ಹೊಲಿದು ಆಮೇಲೆ ಫಾಲ್ಸ್ ಹಾಕಿದೆ. ಈಗ ನೋಡಿ, ಈಗ ಗೊತ್ತಾಗೋದಿಲ್ಲ. ಆಯ್ತು, ನಂದು 2 ಸೀರೆದ್ದು ಸಹ ಫಾಲ್ಸ್ ಹಾಕಿ ಆಯಿತು. ಈಗ ಟೈಮ್ 2:40 ಆಯಿತು. ಈಗ ಸಬ್ಬಸಿಗೆ ಸೊಪ್ಪಿದ್ದು ಇದು ಮಾಡಲಿಕ್ಕೆ ನಾನು ಸಬ್ಬಸಿಗೆ ಸೊಪ್ಪನ್ನು ಚೆಂದ ತೊಳೆದು ಕ್ಲೀನ್ ಮಾಡಿಕೊಂಡಿದ್ದೇನೆ. ಆಮೇಲೆ ಇದನ್ನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೇನೆ. ಒಂದು ತುಂಡು ಹಸಿಮೆಣಸು, ಇದು ಶುಂಠಿ ಮತ್ತು ಹಸಿಮೆಣಸು, ಇದು ಕೊರಿಯಾಂಡರ್ ಪೌಡರ್, ಅರಶಿನ, ಇದು ಉಪ್ಪು, ಇದು ಅಕ್ಕಿ ಹಿಟ್ಟು, ಮತ್ತು ಇಂಗು. ಈಗ ಇದನ್ನು ತೊಳೆದುಕೊಳ್ಬೇಕು. ಒಂದು 6 ಮೆಣಸು ತಗೊಂಡಿದ್ದೇನೆ. ಈ ಸಬ್ಬಸಿಗೆ ಸೊಪ್ಪು ಮತ್ತೆ ಹಾಕುವ. ಫಸ್ಟ್ ಇದಿಷ್ಟನ್ನು ಗ್ರೈಂಡ್ ಮಾಡುವ. ಆಮೇಲೆ ಶುಂಠಿ,
ನಿಮಗೆ ಚಟ್ಟಂಬಡೆ ಗರಿ ಗರಿ ಆಗಬೇಕಿದ್ರೆ ಅದನ್ನು ತುಂಬ ನುಣ್ಣಗೆ ರುಬ್ಬಿಕೊಳ್ಬಾರ್ದು, ಅದು ತರಿ ತರಿಯಾಗೇ ಇರಬೇಕು. ಮತ್ತು ಸ್ವಲ್ಪ ಕಡಲೆಬೇಳೆ ಎಲ್ಲ ರುಬ್ಲಿಕ್ಕೆ ಹಾಕಬಾರ್ದು, ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಕೊಂಡು ಇದೆಲ್ಲ ರುಬ್ಬಿ ಆದಮೇಲೆ ಮತ್ತೆ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಅದು ಫ್ರೈ ಆದಮೇಲೆ ಉಂಟಲ್ಲ, ಅದು ಸಿಗ್ತದೆ ಬಾಯಿಗೆ, ಆಗ ಒಳ್ಳೆ ಟೇಸ್ಟ್ ಬರ್ತದೆ. ಈ ಸಬ್ಬಸಿಗೆ ಸೊಪ್ಪನ್ನು ನಾವು ಲಾಸ್ಟಿಗೆ ಕಟ್ ಮಾಡಿ ಇದಕ್ಕೆ ಹಾಕಿ 1-2 ಸುತ್ತು ತಿರುಗಿಸಿದರೆ ಸಾಕು. ಇಷ್ಟು ತರಿ ತರಿ ಆದರೆ ಸಾಕು. ಅದು ನಮಗೆ ಕಡಲೆಬೇಳೆ ಕೈಗೆ ಸಿಕ್ಕಬೇಕು, ಆಗ ಒಳ್ಳೆಯದಾಗ್ತದೆ. ಇದನ್ನೀಗ ಎಲ್ಲ ಬೌಲಿಗೆ ಹಾಕ್ಕೊಳ್ಳುವ. ಆಮೇಲೆ ನಮ್ಮದು ಬೇರೆ ಎಲ್ಲ ಮಸಾಲೆಗಳನ್ನು ಹಾಕುವ. ಇದರಲ್ಲೀಗ ನಾನು ಸ್ವಲ್ಪ ಹೀಗೆ ಇಟ್ಕೊಂಡಿದ್ದೇನೆ, ಇದನ್ನು ಸಹ ಇದಕ್ಕೆ ಹಾಕ್ತೇನೆ. ಅದು ಎಣ್ಣೆಯಲ್ಲಿ ಕಾಯಿಸ್ಬೇಕಾದ್ರೆ ಕ್ರಿಸ್ಪಿ ಕ್ರಿಸ್ಪಿ ಒಳ್ಳೆಯದಾಗ್ತದೆ. ಆಮೇಲೆ ಒಂಚೂರು ಅಕ್ಕಿ ಹಿಟ್ಟು, ಒಂಚೂರು ಇಂಗು, ಒಂಚೂರು ಉಪ್ಪು, ಒಂಚೂರು ಅರಶಿಣ ಹಾಕಬೇಕು, ಚೂರು ಕೊತ್ತಂಬರಿ ಪುಡಿ, ಇದಕ್ಕೆ ಬೇಕಿದ್ದರೆ ನೀರುಳ್ಳಿ ಸಹ ಹಾಕ್ಕೊಳ್ಬೋದು. ನಾನು ನೋಡ್ತೇನೆ, ಬಂದ ಮೇಲೆ ಸ್ಕೂಲಿಂದ ಬಂದ ಮೇಲೆ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ತೇನೆ. ಈಗ ಇದು ನಮಗೆ ಕಾಯಿಸಲಿಕ್ಕೆ ಕನ್ಸಿಸ್ಟೆನ್ಸಿ ಸಾಕು. ಇದನ್ನು ಹೀಗೆ ಮಿಕ್ಸ್ ಮಾಡಿ ಚೆಂದ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಹೋಗ್ತೇನೆ. ಹೀಗಾಯಿತು. ಇದೀಗ ಆಯಿತು. ನಾನು ಸ್ಕೂಲಿಂದ ನಂದನನ್ನು ಕರ್ಕೊಂಡು ಬಂದೆ. ಈಗ ಕಾಯಿಸುವ. ಇದನ್ನೀಗ ಸಣ್ಣ ಸಣ್ಣ ಉಂಡೆ ತಗೊಂಡು ಕೈಯಲ್ಲಿ ಹೀಗೆ ಇಟ್ಟು ಚಟ್ಟೆ ಮಾಡಬೇಕು. ನಮ್ಮ ಬೆರಳಿದ ಅಚ್ಚಿ ಉಂಟಲ್ಲ ಅದರಲ್ಲಿ ಬರಬೇಕು. ನೀವು ನೋಡಿರ್ಬೋದು ಫಂಕ್ಷನಲ್ಲಿ ಚಟ್ಟಂಬಡೆ ಹೇಳಿದರೆ ರೌಂಡ್ ಉಂಡೆ ಮಾಡಿ ಅದನ್ನು ಚಟ್ಟೆ ಮಾಡೋದು. ಆಗ ಅದು ಕೈದು ಅಚ್ಚಿ ಬರ್ತದೆ. ಒಳ್ಳೆ ತುಂಬ ದಪ್ಪ ಮಾಡಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕು. ಹಾಗೆ ಕಾಯಿಸಿದರೆ ಫಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಬೇಕು, ಆಗ ಕ್ರಿಸ್ಪಿಯಾಗಿ ಬರ್ತದೆ. ಒಂದು ಸಲಕ್ಕೆ ನಾನೊಂದು 5-6 ಹಾಕ್ತೇನೆ. ಒಂದು 2-3 ಸಲ ಇದನ್ನು ಮಗಚಿ ಹಾಕ್ತಾ ಇರಬೇಕು. ಆಗ ಎರಡು ಕಡೆಯಲ್ಲಿ ಸಹ ಅದು ಸರಿಯಲ್ಲಿ ಬೆಂದು ಚೆಂದ ಕ್ರಿಸ್ಪಿಯಾಗಿ ಫ್ರೈ ಆಗ್ತದೆ. ಆಗ ತಿನ್ನಲಿಕ್ಕೆ ಸಹ ಒಳ್ಳೆ ರುಚಿ ಆಗ್ತದೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ಕ್ರಿಸ್ಪಿ ಕ್ರಿಸ್ಪಿ ಸಬ್ಬಸಿಗೆ ಸೊಪ್ಪಿದ್ದು ವಡೆ ರೆಡಿ ಆಗ್ತದೆ. ಕಾಫಿ ಒಟ್ಟಿಗೆ, ಟೀ ಒಟ್ಟಿಗೆ ಎಲ್ಲ ಒಳ್ಳೆದಾಗ್ತದೆ. ಎಷ್ಟು ನನಗೊಂದು 3, ಮಗನಿಗೊಂದು 3-4 ಅಷ್ಟೇ ಸಾಕು. ಎಷ್ಟು ಮಾಡಿದರೆ ಸಹ ಅದು ಜಾಸ್ತಿಯೇ ಆಗ್ತದೆ. ಯಾಕಂದರೆ ನಮ್ಮೂರೇ ಜನ ಇರೋದು ಅದೆಲ್ಲ. ಮಗಳಿದ್ರೆ ಅವಳಿಗೆ ಇದೆಲ್ಲ ಇಷ್ಟ, ಕಾಯಿಸಿದ್ದೆಲ್ಲ ತಿಂತಾಳೆ. ಇವನು ಅಷ್ಟು ತಿನ್ನೋದಿಲ್ಲ. ನಾನು ಸಹ ನನಗೇನು ಅಷ್ಟೇನು ಇಷ್ಟ ಅಂತ ಹೇಳಿಲ್ಲ. ಈಗ ನೋಡಿ, ಈಗ ಅದು ನಾನು ತೆಗಿತಾ ಇದ್ದೇನೆ. ಫುಲ್ ಗರಿ ಗರಿಯಾಗಿದೆ.
ನಾನೆಲ್ಲ ಸಹ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಯಾಕೆ ಹೇಳಿದರೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತುಂಟಲ್ಲ, 24 ಗಂಟೆ ಕೊರಿಯುವುದು ಬಡಿಯುವುದು ಇದೇ ಕೇಳುದು. ಎಂತ ಮಾತಾಡಿದರೂ ಕೇಳುವುದೇ ಇಲ್ಲ, ಬರೀ ಅದರದ್ದೇ ಸೌಂಡ್ ಆಗ್ತದೆ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಇರ್ತದೆ, ಮತ್ತು ಪುನಃ ಸ್ಟಾರ್ಟ್ ಆಗ್ತದೆ 2 ಗಂಟೆ ಅಷ್ಟೊತ್ತಿಗೆ, ಮತ್ತು ಪುನಃ ಸಂಜೆವರೆಗೆ ಆಗ್ತಾನೇ ಇರ್ತದೆ, ಮತ್ತು ರಾತ್ರಿ ಸೈಲೆಂಟ್ ಆಗ್ತದೆ. ಎಂಥ ವಾಯ್ಸ್ ಓವರ್ ಕೊಡಲಿಕ್ಕಿದ್ರೂ ಆ ಮಧ್ಯಾಹ್ನ 1 ಗಂಟೆ ಗ್ಯಾಪಲ್ಲಿ ಕೊಡಬೇಕು. ಶರಣ್ ಆಫೀಸಿಂದ ಬರಬೇಕಾದ್ರೆ 8 ಗಂಟೆ ಆದರೆ, ಮತ್ತು ಇದನ್ನು ತಿಂದರೆ ಅವ್ರು ಸಂಜೆ ತಿಂಡಿ ತಿನ್ನೋದು. ಸೊ ಇದನ್ನು ತಿಂದರೆ ಮತ್ತೆ ತಿಂಡಿ ತಿನ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅವರಿಗೆ ಇದೆಲ್ಲ ಅಷ್ಟು ಇಷ್ಟ ಸಹ ಇಲ್ಲ. ನೋಡ್ತೇನೆ, ಬೇಕಿದ್ರೆ ಕೇಳಿ ಮಾಡ್ತೇನೆ, ಇಲ್ಲದಿದ್ದರೆ ಅವರಿಗೆ ಡೈರೆಕ್ಟ್ ತಿಂಡಿಯೇ ಕೊಡೋದು. ಅವ್ರು ಬರ್ಬೇಕಾದ್ರೆ 8 ಗಂಟೆ ಆಗ್ತದೆ, ಮತ್ತೆ ನೋಡುವ ಎಂತ ಅಂತೇಳಿ. ನಮಗೀಗ ಇಷ್ಟು ಸಾಕು ಕಾಫಿಗೆ. ಇದನ್ನು ಹಾಗೆ ಫ್ರಿಜ್ಜಲ್ಲಿ ತೆಗೆದಿಡ್ತೇನೆ. ಇದು ನೋಡಿ, ರಾತ್ರಿಗೆ ರವೆ ಇಡ್ಲಿಗೆ ಹೀಗೆ ಎಲ್ಲ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೇನೆ ಮೊಸರು ಹಾಕಿ. ಇದು ಈಗ ಗಟ್ಟಿ ಆಗ್ತದಲ್ಲ, ಮೊಸರು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಅದು ರವೆ ಎಲ್ಲ ಹೀರಿಕೊಳ್ತದೆ. ಆಗ ಅದು ಕಪ್ಪಲ್ಲಿರುವ ಇದಕ್ಕೆ ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ. ನೆಕ್ಸ್ಟ್ ಇದೊಂದು 15 ಮಿನಿಟ್ಸ್ ನೆನಿಬೇಕು. ನೆಂದಾದ್ಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ಹಾಗೆ ಬೇಯಿಸ್ಲಿಕ್ಕೆ ಅಂತೇಳಿ ಇದು ಇಡ್ಲಿದ್ದು ಪಾತ್ರೆ ಸಹ ಇಟ್ಟಿದ್ದೇನೆ. ಆಲ್ರೆಡಿ ಟೈಮ್ 7:30 ಆಗ್ತಾ ಬಂತು. ಹಾಗೆ ಬೇಗ ಬೇಗ ಆಗಬೇಕು ಅಂತೇಳಿ ನಾವು 8:30 ಒಳಗೆಲ್ಲ ತಿನ್ನೋದು ಎಲ್ಲ ಮುಗ್ದಿರ್ತದೆ. ಮತ್ತು ನಂದು ಕ್ಲೀನಿಂಗ್ ಮಾಡಿ ಮತ್ತು ಮಲಗೋದು ಅಷ್ಟೇ. ಇದೊಂಚೂರು ಸ್ನ್ಯಾಕ್ಸ್ ಹಾಗೆ ಕಟ್ ಮಾಡಿಟ್ಟಿದ್ದೇನೆ, ತಗೊಳ್ಬೇಕು. ಮತ್ತು ಮಧ್ಯಾಹ್ನದ ಇದೊಂದು ಸೊಪ್ಪು ಉಳಿದಿತ್ತು, ಸೊ ಅದನ್ನು ಸಹ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟೆ. ಇದನ್ನು ನಾಳೆ ಎಂತಾದರೂ ಮಾಡಬೇಕು. ಹಾಗೆ ಇದು ಇಡ್ಲಿಗೆ ಚಟ್ನಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಅದಾದ ಕೂಡಲೇ ಇಡ್ಲಿದು ಮಿಕ್ಸ್ಚರ್ ನೆಂದ ಕೂಡಲೇ ನಾವು ಹಾಕ್ಬೋದು. ಸೊ ನೋಡಿದ್ರಲ್ಲ, ಇದೇ ನಂದು ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ಹೀಗೆ ಇರ್ತದೆ ಹೆಚ್ಚಾಗಿ. ಮತ್ತೇನಾದರೂ ಎಕ್ಸ್ಟ್ರಾ ಕೆಲಸ ಇದ್ದರೆ ಮಾಡ್ತೇನೆ. ಒಂದು ಟೈಮ್ ಟೇಬಲ್ ಹಾಗೆ ಸೆಟ್ ಮಾಡಿಟ್ಟಿರ್ತೇನೆ, ಇಂಥ ದಿವಸ ಇದು ಕೆಲಸ ಮಾಡಬೇಕು. ಎಕ್ಸ್ಟ್ರಾ ಏನಾದರೂ ಕ್ಲೀನಿಂಗ್ ಇದ್ದರೆ ಅದು ಹಾಗೆಲ್ಲ ಬೆಳಿಗ್ಗೆ ಒಂದ್ಸಲ ಪ್ರಿಪೇರ್ ಆದರೆ ಮತ್ತು ರಾತ್ರಿವರೆಗೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಬೇಗ ಎಲ್ಲ ಕೆಲಸ ಮುಗಿಸಿದರೆ ನಮ್ಮದೇನು ಕೆಲಸ ಉಂಟು ಅದು ಮಾಡಿಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಲೈಕ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಇವತ್ತಿದ್ದು ವಿಡಿಯೋ ಹೇಗಿತ್ತು, ನಾನು ಮಾಡಿದ ಕೆಲಸಗಳು, ಸ್ಟಿಚಿಂಗ್ ಎಲ್ಲ ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.